ಹುಮಾಯೂನನ್ನ ಬ್ಯಾಟಲ್ ಆಫ್ ಕನೌಜ್ ಕದನದಲ್ಲಿ ಸಂಪೂರ್ಣವಾಗಿ ಸೋಲಿಸಿದ ಮೇಲೆ ಯಾರು ನಮ್ಮ ಶೇರ್ ಶಾ ಸೂರಿ 15 ವರ್ಷಗಳ ಕಾಲ ದೆಹಲಿಯನ್ನು ಆಳ್ತಾನೆ. ಹೇಗೆ ಆಳಿದ ದೆಹಲಿಯನ್ನು? ಅವನ ಪ್ರಮುಖ ಸುಧಾರಣೆಗಳೇನು, ಅವನ ಪ್ರಮುಖ ಕೊಡುಗೆಗಳೇನು ಎಕ್ಸಾಮಲ್ಲಿ ಬಂದಿದೆ. ನನಗೆ ಶೇರ್ ಶಾ ಸೂರಿ ಈಸ್ ಅ ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್. ಯಾಕಂದ್ರೆ ಶೇರ್ ಶಾ ಸೂರಿ ಮೇಲೆ 1 or other ಎಕ್ಸಾಮ್ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. 1 or other ಎಕ್ಸಾಮಲ್ಲಿ ಏನಾಗಿದ್ದಾವೆ? ರಿಪೀಟ್ ಆಗಿದ್ದಾವೆ. ಓಕೆ, ಇಂಪಾರ್ಟೆಂಟ್. ಶೇರ್ ಶಾ ಸೂರಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನೀಗ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಸೂರಿ ಡೈನಸ್ಟಿ, ಸೂರಿ ವಂಶದ ಸ್ಥಾಪಕನೇ ಯಾರೋ? ಶೇರ್ ಶಾ ಸೂರಿ. ಅವನಿಗೆ ಮೊದಲು ಏನು ಹೆಸರಿತ್ತು? ಫರೀದ್ ಖಾನ್. ಅವನ ಮೊದಲ ಹೆಸರೇನು? ಫರೀದ್ ಖಾನ್. ಬಿಹಾರದ ಸಾಸಾರ್ನಲ್ಲೇ ಜನಿಸ್ತಾನೆ. ಹುಲಿಯನ್ನು ಕೊಂದ ಕಾರಣ, ಅವನು ಹುಲಿನ ಕೊಂದಿರ್ತಾನೆ, ಅದಕ್ಕೆ ಶೇರ್ ಶಾ ಅಂತ ಅವನಿಗೆ ಏನು ಸಿಗುತ್ತೆ? ಒಂದು ಬಿರುದು ಕೊಟ್ಟಿದ್ದರು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಅವನು ಒಂದು ಹುಲಿಯನ್ನು ಸಾಯಿಸಿದ್ದ, ಅದಕ್ಕೆ ಅವನಿಗೆ ಶೇರ್ ಶಾ ಕೊಟ್ಟಿದ್ರು ಅಂತ ಹೇಳಿ ಏನು ಒಂದು ಬಿರುದು ಕೊಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ಅದೇ ರೀತಿ ಅವನಿಗೆ ಚೌಸಾ ಕದನ ಫಸ್ಟ್ ಟೈಮ್ ಸೋಲಿಸ್ತಾನಲ್ಲಪ್ಪ. ಯಾರನ್ನ? ಹುಮಾಯೂನನ್ನ. ಮೊದಲ ಕನೌಜ್ನಲ್ಲಿ ಆಲ್ಮೋಸ್ಟ್ ಸತ್ಯಾನಾಶ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಕ್ರಶ್ ಮಾಡ್ತಾನೆ. ಸತ್ಯಾನಾಶ ಮಾಡಿದ್ದು ಕನೌಜು, ಅವನನ್ನ ಕ್ರಶ್ ಮಾಡಿದ್ದು, ಆಲ್ಮೋಸ್ಟ್ ಅವನನ್ನ ಎದ್ದೇಳ್ದಂಗೆ ಮಾಡಿದ್ದು ಚೌಸಾ ಕದನ. ಅದರ ನಂತರ ಶೇರ್ ಶಾ ಅನ್ನುವಂಥದ್ದು. ಫಸ್ಟಿಗೆ ಏನಿರುತ್ತೆ ಬಿರುದು? ಶೇರ್ ಖಾನ್ ಅಂತ ಇರುತ್ತೆ. ಶೇರ್ ಶಾ ಯಾಕಂದ್ರೆ ನೋಡಪ್ಪ, ಹುಲಿ, ಇನ್ನೊಂದು ಹುಲಿಯನ್ನು ನೀನು ಕೊಂದಿದ್ಯಾ, ಇನ್ನೊಬ್ಬ ರಾಜನ ಕೊಟ್ಟಿದ್ಯಾ, ಶೇರ್ ಶಾ, ಹುಲಿಯರ್ ಕಿಂಗ್ ನೀನು, ಹುಲಿಯ ರಾಜ ನೀನು ಅಂತ ಹೇಳಿ ಅಂದ್ರೆ ಯಾರಂತ ಹುಮಾಯೂನ್ನೇ ಸೋಲಿಸಿದ್ಯಾ ನೀನು ಚೌಸಾ ಯುದ್ಧದಲ್ಲಿ, ಅದಕ್ಕೆ ನಿನಗೆ ಶೇರ್ ಶಾ ಅಂತ ಹೇಳಿ ಏನು ಮಾಡ್ತಾ ಇದ್ದೀವಿ ನಾವು? ಬಿರುದನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಏನು ಮಾಡ್ತಾನೆ? ಆ ಬಿರುದು ಯಾರಿಗೆ ಸಿಗುತ್ತೆ? ಶೇರ್ ಶಾ ಸೂರಿಗೆ ಸಿಗುತ್ತೆ. ಇದು ಇಂಪಾರ್ಟೆಂಟ್. ಶೇರ್ ಶಾ ಸೂರಿಗೆ ಆ ಬಿರುದು ಸಿಗುತ್ತೆ. ಪ್ರಮುಖ ಯುದ್ಧಗಳು ಹೇಳಿದ್ನಲ್ಲ, ಚೌಸಾ ಯುದ್ಧ, ಹುಮಾಯೂನ್ನ ಕ್ರಶ್ ಮಾಡ್ತಾನೆ. ಅವನು ಪೂರ್ತಿ ಸತ್ಯಾನಾಶ ಮಾಡಿದ್ದಲ್ಲಿ ಕನೌಜ್ ಯುದ್ಧದಲ್ಲಿ. ಅವನು ಸುಧಾರಿಸ್ಕೊಳ್ಳಕ್ಕೆ ಹುಮಾಯೂನ್ 15 ವರ್ಷಗಳ ಕಾಲ ಬೇಕಾಯ್ತು. ಇನ್ ಕೇಸ್ ಆ ಯುದ್ಧದಲ್ಲೇ ಏನಾದರೂ ಹುಮಾಯೂನ್ ಸತ್ತು ಹೋಗಿದ್ರೆ, ಕನೌಜ್ ಕದನದಲ್ಲೇ ಏನಾಗ್ತಿತ್ತು ಸ್ನೇಹಿತರೆ? ಭಾರತದ ಚಿತ್ರಣವೇ ಬದಲಾಗ್ತಿತ್ತು. ಅಕ್ಬರ್ ಇರ್ತಾ ಇದ್ರ ಗೊತ್ತಿಲ್ಲ, ಔರಂಗಜೇಬ್ ಇರ್ತಾ ಇದ್ನ ಗೊತ್ತಿಲ್ಲ. ವಿ ಡೋಂಟ್ ನೋ ಏನಾಗ್ತಿತ್ತು ಅಂತ ಹೇಳಿ. ಯಾರಿಗೂ ಗೊತ್ತಿಲ್ಲ ಅವಾಗ ಏನಾಗ್ತಿತ್ತು, ಯಾವ್ಯಾವ ರಾಜಮಂತ್ರಿಗಳು ಹುಟ್ಕೊಂಡಿರ್ತಿದ್ವು, ಏನಾಗ್ತಿತ್ತು. ನೋಡಿ, ಡೋಂಟ್ ನೋ ಅಲ್ವಾ? ಇತಿಹಾಸ ಪಾಠವನ್ನು ಕಲಿಸ್ಕೊಡುತ್ತೆ. ನೋಡು, ಯುದ್ಧ ಅಂದ್ರೆ ಕರುಣೆ ಇರಬಾರ್ದು. ಇದು ಇತಿಹಾಸ ಹೇಳುವಂಥದ್ದು. ಯುದ್ಧ ಅಂತಂದ್ರೆ ಕರುಣೆಯನ್ನ ಪಕ್ಕಕ್ಕೆ ಕಟ್ಟಿಡೋ. ಇದು ಯುದ್ಧದ ಮೊದಲ ತಂತ್ರ. ಯಾರು ಹೇಳುವಂಥದ್ದು? ಚಾಣಕ್ಯ. ಇದನ್ನೇ ಬೋಧಿಸಿದ್ದು ಚಂದ್ರಗುಪ್ತನ್ಗೆ. ಹೇಳ್ತೀನಿ ನಾನು, ಮೌರ್ಯ ಬರ್ತೀವಲ್ವಾ, ಏನ್ಷಂಟ್ ಇಂಡಿಯಾದಲ್ಲಿ ಮೌರ್ಯರನ್ನು ಹೇಳಬೇಕಾದ್ರೆ ಇದನ್ನ ನಿಮ್ಗೆ ಹೇಳ್ತೀನಿ. ಇದನ್ನೇ ಹೇಳಿದ್ದು ಚಂದ್ರಗುಪ್ತನ್ಗೆ. ಕರುಣೆ ಇರಬಾರ್ದಿದ್ದು ಭೂಮಿಯಲ್ಲಿ. ಆ ರೀತಿ ಕರುಣೆ ತೋರಿಸಿದ್ದಕ್ಕೆ ಮೊಹಮ್ಮದ್ ಗೋರಿ ಬರ್ತಾನೆ. ಬ್ಯಾಟಲ್ ಆಫ್ ಟರಾನ್, 2ನೇ ಟರಾನ್ ಯುದ್ಧದಲ್ಲಿ ಬಂದು ಪೃಥ್ವಿರಾಜ್ ಚೌಹಾಣನ ಸಾಯಿಸ್ತಾನೆ. ಬರೀ ಸೋಲ್ಸಲ್ಲ, ಸಾಯಿಸ್ತಾನೆ. ಬಟ್ ಪೃಥ್ವಿರಾಜ್ ಚೌಹಾಣ ಗೆದ್ದು ಅವನಿಗೆ ಒಂದು ಪ್ರಾಣ ಭಿಕ್ಷೆಯನ್ನು ಕೊಟ್ಟು ಕಳಿಸಿರ್ತಾನೆ. ಅದಕ್ಕೆ ಒಂದು ಋಣ ಇರೋದಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಹುಮಾಯೂನ್ ಹೋಗ್ತಾನೆ. ಕನೌಜ್ ಆದ್ಮೇಲೆ 15 ವರ್ಷ ಬಿಟ್ಟು ಬರ್ತಾನೆ. 15 ವರ್ಷ ಬಿಟ್ಟು ಬರ್ತಾನೆ, ವಾಪಸ್ ಸೋಲಿಸ್ತಾನೆ ಅಲ್ವಾ? ಇದು ಇತಿಹಾಸದಿಂದ ಕಲಿಯುವಂತ ಪಾಠ, ನಾವು ಕಲಿಬೇಕು. ಓಕೆ, ಕನೌಜ್ ಯುದ್ಧದಲ್ಲಿ ಆಲ್ಮೋಸ್ಟ್ ಹುಮಾಯೂನ್ನ ಮತ್ತೊಮ್ಮೆ ಸೋಲಿಸ್ತಾನೆ. ದೆಹಲಿ ಮತ್ತು ಉತ್ತರ ಭಾರತವನ್ನ ಸೂರಿ ಆಳ್ವಿಕೆ ಸ್ಥಾಪನೆ ಆಗತ್ತೆ. ಸೂರಿ ರಾಜವಂಶದ ಆಳ್ವಿಕೆ ಶುರು ಆಗುತ್ತೆ. ಸೂರಿ ಡೈನಸ್ಟಿ ಆಳ್ವಿಕೆ ಏನಾಗುತ್ತೆ? ಶುರು ಆಗುತ್ತೆ ಉತ್ತರ ಭಾರತ ಮತ್ತೆ ದೆಹಲಿನಲ್ಲಿ ಆಲ್ಮೋಸ್ಟ್. ಓಕೆ, ದೆಹಲಿನಲ್ಲಿ ಆಲ್ಮೋಸ್ಟ್ ಶುರು ಆಗುತ್ತೆ. ಹೇಗಿತ್ತಪ್ಪ ನಮ್ಮ ಶೇರ್ ಶಾ ಸೂರಿಯ ಆಡಳಿತ? ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಯಾಕಂದ್ರೆ ತುಂಬಾ ಇದನ್ನ ನೆಕ್ಸ್ಟ್ ಇದನ್ನೇ ಫಾಲೋ ಮಾಡ್ತಾರೆ ಎಲ್ಲರೂ. ಇವನ್ ಬ್ರಿಟಿಷರು ಕೂಡ ಇದನ್ನೇ ಫಾಲೋ ಮಾಡಿದ್ದು, ಪರಗಣ ಅಂತ ಹೇಳಿ, ಸರ್ಕಾರ ಅಂತ ಹೇಳಿ. ಇದು ಬಂದಿದೆ ಎಕ್ಸಾಮಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಬಂದಿದೆ ಇದು. ಆಯ್ತಾ? ಎಕ್ಸಾಮಲ್ಲಿ ಬಂದಿದ್ದಾವೆ ಇವೆಲ್ಲ. ದಟ್ಸ್ ವೈ ಟೇಕನ್, ಸುಮ್ಮನೆ ತಗೊಂಡಿಲ್ಲ ಯಾವುದು. ಓಕೆ, ಸಾಮ್ರಾಜ್ಯವನ್ನ ಸರ್ಕಾರ್, ಎಂಪೈರ್ ಅನ್ನ 2 ರೀತಿ ಡಿವೈಡ್ ಮಾಡ್ತಾನೆ. ಸರ್ಕಾರ್ಸ್ ಮತ್ತೆ ಪರಗಣಾಸ್. ಸರ್ಕಾರ ಮತ್ತೆ ಪರಗಣಗಳಾಗಿ 2 ವಿಭಾಗಗಳಾಗಿ ಒಂದು ಸಾಮ್ರಾಜ್ಯವನ್ನ
ತನ್ನ ಏನು ಆಡಳಿತವನ್ನ ವಿಭಾಗಿಸ್ತಾನೆ ಶೇರ್ ಶಾ ಸೂರಿ. ಶಿಕ್ದಾರ್ಸ್ ಲಾ ಆ್ಯಂಡ್ ಮಿಲಿಟರಿ ಆಫೀಸರ್, ಕಾನೂನು ಮತ್ತು ಸೇನಾ ಅಧಿಕಾರಿ ಯಾರು? ಸಿಕ್ದಾರ್. ಮುನ್ಸಿಫ್ ಅಂತಂದ್ರೆ ನಾಗರಿಕ ನ್ಯಾಯಾಧೀಶ, ಸಿವಿಲ್ ಜಡ್ಜ್. ಮುನ್ಸಿಫ್ ಇದನ್ನ ಕೇಳಿದ್ದಾರೆ ಎಕ್ಸಾಮಲ್ಲೇ. ಮುನ್ಸಿಫ್ ಏನು ಸಿವಿಲ್ ಜಡ್ಜ್ ಕೇಳಿದ್ದಾರೆ ಎಕ್ಸಾಮಲ್ಲಿ. ಓಕೆ, ಅದೇ ರೀತಿ ಅಮಿಲ್ ರೆವೆನ್ಯೂ ಕಲೆಕ್ಟರ್. ಅಮಿಲ್ ಅಂದ್ರೆ ಯಾರು? ರೆವೆನ್ಯೂ ಕಲೆಕ್ಟರ್ ಅಂದ್ರೆ ಕಂದಾಯ, ಭೂ ಕಂದಾಯ ಅಥವಾ ಕಂದಾಯ ಸಂಗ್ರಹಣೆ ಮಾಡುವನು ಅಥವಾ ಕಂದಾಯ ಅಧಿಕಾರಿ ಅಂತ ಅನ್ಬಹುದು. ಕಂದಾಯ ಅಧಿಕಾರಿ. ಓಕೆ, ರೆವೆನ್ಯೂ ಕಲೆಕ್ಟರ್. ಅದೇ ರೀತಿ ಖಜಾಂಜಿ ಟ್ರೆಸರರ್. ಫೋತೆದಾರ್ಸ್, ಫೋತೆದಾರ್ಸ್ ಅಂತ ಹೆಸರು ಕೊಟ್ಟಿದ್ದ ಖಜಾಂಜಿಗೆ ಏನಂತ ಕರೀತಿದ್ರು? ಫೋತೆದಾರ್ಸ್. ಕಾರ್ಕೂನ್ ಲೆಕ್ಕಾಧಿಕಾರಿ. ಕಾರ್ಕೂನ್ ಅಂದ್ರೆ ಏನು? ಅಕೌಂಟೆಂಟ್, ಲೆಕ್ಕವನ್ನು ಮಾಡೋದು. ಚಾರ್ಟೆಡ್ ಅಕೌಂಟೆಂಟ್ ಅಂತ ಅಂತೀವಲ್ಲಪ್ಪ ಈಗ, ಆ ಚಾರ್ಟೆಡ್ ಅಕೌಂಟೆಂಟೇ ಯಾರು? ಕಾರ್ಕೂನ್. ಆ ಚಾರ್ಟೆಡ್ ಅಕೌಂಟೆಂಟೇ ಯಾರು? ಕಾರ್ಕೂನ್. ಅದು ಆಡಳಿತ. ಇಲ್ಲಿ ಸೇನೆಯಲ್ಲಿ ಹೇಗೆ ಡಿವೈಡ್ ಮಾಡಿದ್ದ? ಸೇನೆ ಮತ್ತೆ ಇತರ ಆಡಳಿತ ವ್ಯವಸ್ಥೆಯನ್ನ ಹೇಗೆ ಡಿವೈಡ್ ಮಾಡಿದ್ದ ಶೇರ್ ಶಾ ಸೂರಿ ಅನ್ನೋದನ್ನ ನೋಡೋಣ. ಸೇನೆಯನ್ನು ಹೇಗೆ ಡಿವೈಡ್ ಮಾಡಿದ್ದ? ಒಂದು ಖಾಸಾ ಖೇಲ್ ಎಂಬ, ಖಾಸಾ ಖೇಲ್ ಅಂದ್ರೆ ಒಂದು ಸ್ಟ್ಯಾಂಡಿಂಗ್ ಆರ್ಮಿ. ಅದು ಯಾವತ್ತು ರೆಡಿ ಇರ್ಬೇಕು. ನಾಳೆ ಯುದ್ಧ ಆಗುತ್ತಂದ್ರೆ ರೆಡಿ ಇರ್ಬೇಕು, ಅಥವಾ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದ್ದಾಗತ್ತೆ ರೆಡಿ ಇರ್ಬೇಕು ಅವರು. ಅದಕ್ಕೆ ಸ್ಟ್ಯಾಂಡಿಂಗ್ ಆರ್ಮಿ ಅಂತ ಕರಿತೀವಿ. ಈಗ ಹೇಗೆ ರಿಸರ್ವ್ಡ್ ಪೊಲೀಸ್ ಫೋರ್ಸ್ ಅಂತ ಇದೆ ಅಲ್ವಾ? ರಿಸರ್ವ್ಡ್ ಪೊಲೀಸ್ ಫೋರ್ಸ್, CRPF ರಿಸರ್ವ್ಡ್ ಪೊಲೀಸ್ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಫೋರ್ಸ್ ಕರೆದಿದ್ದಾರೆ. KSRP ಸಿವಿಲ್, ಅವ್ರಿಗೂ ಹೆಲ್ಪ್ ಆಗುತ್ತೆ ಇವೆಲ್ಲವೂ. ಆಯ್ತಾ? ಚೆನ್ನಾಗಿ ಓದ್ಕೋಬೇಕು. ರೈಟ್. ಸೊ ಖಾಸಾ ಖೇಲ್ ರಿಸರ್ವ್ ಪೊಲೀಸ್ ಅಂತ ಅನ್ಬಹುದು ನಾವು, ಸ್ಟ್ಯಾಂಡಿಂಗ್ ಆರ್ಮಿ ಅದನ್ನ. ಓಕೆ, ದಾಗ್ ಮತ್ತೆ ಚೆಹರಾ ಸಿಸ್ಟಮ್. ಇದು ನೋಡಿ ಕಂಟಿನ್ಯೂ ಮಾಡ್ತಾನೆ ಪದ್ಧತಿ. ಯಾರು ತಗೊಂಡು ಬಂದಿದ್ದಪ್ಪ ದಾಗ್ ಅಂಡ್ ಚೆಹರಾ? ಅಲಾವುದ್ದೀನ್ ಖಿಲ್ಜಿ. ನೋಡಿದೀವಿ. ಚೆಹರಾ ಅಂದ್ರೇನು? ಸೈನಿಕರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಇದ್ದ ಹಾಗೆ. ದಾಗ್ ಅಂತಂದ್ರೆ ಕುದುರೆಯನ್ನ ಬ್ರ್ಯಾಂಡ್ ಮಾಡುವಂಥದ್ದು, ಕುದುರೆಗೆ ಐಡೆಂಟಿಟಿ ಕಾರ್ಡ್ ಇದ್ದಾಗೆ, ಒಂದು ಕುದುರೆ ಮೇಲೆ ಸೀಲ್ ಹಾಕುವಂಥದ್ದು ದಾಗ್. ಚೆಹರಾ ಅಂತಂದ್ರೆ ಸೈನಿಕರಿಗೆ ಐಡೆಂಟಿಟಿ ಕಾರ್ಡ್ ಕೊಡುವಂಥದ್ದು. ಅಲಾವುದ್ದೀನ್ ಖಿಲ್ಜಿ ತಗೊಂಡ್ ಬಂದಿರ್ತಾನೆ. ಅದನ್ನ ಕಂಟಿನ್ಯೂ ಯಾರು ಮಾಡ್ತಾರೆ? ಶೇರ್ ಶಾ ಸೂರಿ. ಇದು ಇಂಪಾರ್ಟೆಂಟ್, ಎಕ್ಸಾಮಿಗೆ ಬರುತ್ತೆ, ಇಂಪಾರ್ಟೆಂಟ್. ಅದೇ ರೀತಿ ಪೇಡ್ ಸೋಲ್ಜರ್ಸ್, ಕ್ಯಾಶ್ ಅನ್ನ ಕೊಡಕ್ಕೆ ಶುರು ಮಾಡ್ತಾನೆ. ಒಂದಿಷ್ಟು ಡಿಪಾರ್ಟ್ಮೆಂಟ್ ಇದಾವೆ. ಹೇಗೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಡಿಪಾರ್ಟ್ಮೆಂಟ್ಸ್ ಇತ್ತಲ್ವಾ, ಅದನ್ನೇ ಇವನು ನೋಡಿ. ಇವನು ಆಲ್ಮೋಸ್ಟ್ ದೆಹಲಿ ಸುಲ್ತಾನರನ್ನ ಫಾಲೋ ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ ಶೇರ್ ಶಾ ಸೂರಿ. ಇದೆಲ್ಲವನ್ನು ನೋಡಿದ್ರೆ ನನಗೆ ದೆಹಲಿ ಸುಲ್ತಾನರ ಕಾಲದನ್ನೇ ಮತ್ತೆ ಓದ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ. ನಿಮಗೂ ಕೂಡ ಹಾಗೆ ಆಗುತ್ತಾ? ಆಗಬೇಕು, ಯಾಕಂದರೆ ಸೇಮ್ ಇದ್ದಾವೆ. ದಿವಾನ್ ಇ ಅರ್ಜ್ ನೋಡಿದ್ವಲ್ವ, ಮಿಲಿಟ್ರಿ ಬಲ್ಬನ್ ತಂದಿದ್ದು. ದಿವಾನ್ ಇ ರಿಸಾಲತ್ ಫಾರಿನ್ ಮಿನಿಸ್ಟರು. ದಿವಾನ್ ಇ ಇನ್ಶಾ ಕರೆಸ್ಪಾಂಡೆನ್ಸ್ ಮಿನಿಸ್ಟರು. ದಿವಾನ್ ಇ ಬರೀದ್ ಯಾರು ತಗೊಂಬರ್ತಾರೆ? ಬರೀದ್ ಇಂಟೆಲಿಜೆನ್ಸು. ಬರೀದ್ ಯಾರು? ಅಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ ಬರುತ್ತಲ್ವಾ? ನೋಡಿದೀವಿ ತಾನೆ ಇವೆಲ್ಲವೂ ಸೇಮ್. ಅದನ್ನೇ ಏನು ಮಾಡ್ತಾನೆ ಇನ್ನೊಂದ್ಸಲ? ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಲ್ಲಿ ಸುಲ್ತಾನ್, ಇಂಡೈರೆಕ್ಟ್ ಆಗಿ ಅಂತ ನಾವು ಹೇಳಿದ್ರು ಏನು ತಪ್ಪಾಗಲ್ಲ ಸ್ನೇಹಿತರೆ. ಇಂಡೈರೆಕ್ಟ್ ಆಗಿ ಅದನ್ನು ಹೇಳಿದ್ರು ನಾವು ತಪ್ಪಾಗಲ್ಲ. ಓಕೆ, ದಿವಾನ್ ಇ ಬರೀದ್, ಇನ್ಶಾ, ರಿಸಾಲತ್, ಅರೀಸ್, ವಿಜಾರತ್ ಇವೆಲ್ಲವನ್ನ ಡಿಪಾರ್ಟ್ಮೆಂಟನ್ನ ತೆಗೆದುಕೊಂಡು ಬರ್ತಾನೆ, ರೀಎಸ್ಟಾಬ್ಲಿಷ್ ಮಾಡ್ತಾನೆ. ಅವೆಲ್ಲ ಡಿಪಾರ್ಟ್ಮೆಂಟನ್ನು ಏನು ಮಾಡ್ತಾನೆ? ರೀಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನೆ. ಅದ್ರ ಜೊತೆಗೆ ಭೂ ಕಂದಾಯ, ಭೂ ಸುಧಾರಣೆಗಳು ಇಂಪಾರ್ಟೆಂಟು. ಭೂ ಸುಧಾರಣೆಗಳು ಏನು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಸಂಬಂಧಪಟ್ಟಾಗೆ? ಶೇರ್ ಶಾ ಸೂರಿಗೆ ಸಂಬಂಧಪಟ್ಟಾಗೆ ಭೂ ಸುಧಾರಣೆಗಳು ನನಗೆ ಇಂಪಾರ್ಟೆಂಟ್. ಏನು? ಜಪ್ತಿ ಸಿಸ್ಟಮ್. ಜಪ್ತಿ ಏನು? ಜಪ್ತಿ ಸಿಸ್ಟಮ್ ಅಂದರೆ ಇದೊಂದು ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್ ಸಿಸ್ಟಮ್ ಅಂತ ಹೇಳಬಹುದು. ರೆವೆನ್ಯೂ ಅಸೆಸ್ಮೆಂಟ್, ಮೆಜರ್ಮೆಂಟ್ ಆಫ್ ಲ್ಯಾಂಡ್ ಆ್ಯಂಡ್ ಸಾಯಿಲ್ ಕ್ವಾಲಿಟಿ. ರೆವೆನ್ಯೂ ಅಸೆಸ್ಮೆಂಟ್ ಮಾಡ್ತಾರೆ, ಅಂದರೆ ಎಷ್ಟು ರೆವೆನ್ಯೂ ಕೊಡಬೇಕು ಅಂತ ಅಸೆಸ್ ಮಾಡ್ತಾರೆ. ಅಂದರೆ ಎಷ್ಟು ಕಂದಾಯ ಕೊಡಬೇಕು. ಎಲ್ರಿಗೂ ಯೂನಿಫಾರ್ಮ್ ಕಂದಾಯ ಬೇಡ, ಎಲ್ಲರಿಗೂ ಒಂದೇ ಥರದ ಅವರು ಏನೋ ಟ್ಯಾಕ್ಸನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ಅವನ ಲ್ಯಾಂಡ್ ಕ್ವಾಲಿಟಿಯನ್ನು, ಅವನ ಲ್ಯಾಂಡನ್ನು ಅಸೆಸ್ಮೆಂಟ್ ಮಾಡಿ, ಪ್ಲಸ್ ಸಾಯಿಲ್ ಕ್ವಾಲಿಟಿಯನ್ನು ಅಸೆಸ್ಮೆಂಟ್ ಮಾಡಿ, ಅಲ್ಲಿ ಫಲವತ್ತಾದ ಭೂಮಿ ಇದೆಯಾ, ಅಲ್ಲಿ ಚೆನ್ನಾಗಿ ಬೆಳೆ ಬೆಳಿತಾನ, ಅವನಿಗೆ ಸ್ವಲ್ಪ ಜಾಸ್ತಿ ರೆವೆನ್ಯೂ ಕಂದಾಯ ಇಸ್ಕೊಳ್ಳಿ, ಕಮ್ಮಿ ಬೆಳಿತಾನ ಕಮ್ಮಿ ಇಸ್ಕೊಳ್ಳಿ. ಅಂದರೆ ನಾವು ಏನು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ತಗೊಳ್ಳೋಣ, ರಿಗ್ರೆಸಿವ್ ಬೇಡ. ರಿಗ್ರೆಸಿವ್ ಟ್ಯಾಕ್ಸೇಷನ್ಗೆ ಎಕ್ಸಾಂಪಲ್ ಏನು? GST. ಅಂಬಾನಿನೂ ಇರಲಿ, ಅದಾನಿನೂ ಇರಲಿ, ನನಗೂ ಇರಲಿ, ನಿಮಗೂ ಇರಲಿ, ಎಲ್ರಿಗೂ ಒಂದೇ ಟ್ಯಾಕ್ಸು. GST ನಾನು ಒಂದೇ ಕಟ್ಟಲೇಬೇಕು. ಒಂದು ಈ ಮೊಬೈಲ್ ಒಂದು ಏನು ಮಾಡ್ತೀನಪ್ಪ, ಒಂದು ಈ ಪೆನ್ ತಗೋತೀನಿ ಅಂತಂದರೆ ಅಂಬಾನಿಗೂ ಇದೇ ರೇಟು, ನನಗೂ ಇದೇ ರೇಟು. ಇದು ರಿಗ್ರೆಸಿವ್, ಒಳ್ಳೆಯದಲ್ಲ. ಬಟ್ ಪ್ರೋಗ್ರೆಸಿವ್ ಅಂದರೆ ಅಂಬಾನಿದು ಇನ್ಕಮ್ ಜಾಸ್ತಿ ಇದೆ, ನಂದು ಕಮ್ಮಿ ಇದೆ,
ನಾನು ಕಮ್ಮಿ ಟ್ಯಾಕ್ಸ್ ಕಟ್ತೀನಿ ಅಥವಾ ನಾನು ಇನ್ಕಮ್ ಟ್ಯಾಕ್ಸ್ ಒಳಗಡೆ ಬರಲ್ಲ, ಯಾಕಂದರೆ ನನ್ನ ಇನ್ಕಮ್ ಕಮ್ಮಿ ಇದೆ. ಅಂದರೆ ಯಾರ್ದು ಆದಾಯ ಜಾಸ್ತಿ ಇರುತ್ತೆ ಅವ್ರ ಟ್ಯಾಕ್ಸನ್ನು ಜಾಸ್ತಿ ಕಟ್ಟುವಂಥದ್ದು, ಇದು ಪ್ರೋಗ್ರೆಸಿವ್. ಅದೇ ರೀತಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮನ್ನು ಜಪ್ತಿ ವ್ಯವಸ್ಥೆ ಅನ್ನುವಂಥ ವ್ಯವಸ್ಥೆಯಲ್ಲಿ ತೆಗೆದುಕೊಂಡು ಬರ್ತಾನೆ. ಲ್ಯಾಂಡ್ ಅಸೆಸ್ಮೆಂಟ್ ಮಾಡಿ ಅವ್ನು ಚೆನ್ನಾಗಿದೆಯಾ ಲ್ಯಾಂಡು, ಜಾಸ್ತಿ ಇಸ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಇಸ್ಕೊಳ್ಳಿ. ಎಷ್ಟು ಒಳ್ಳೇದಲ್ವ ಇದು. ಇದನ್ನೇ ನಾವು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಹೇಳಿ ಈಗ ಮಾಡ್ತಾ ಇದೀವಲ್ಲ, ಇನ್ಕಮ್ ಟ್ಯಾಕ್ಸು, ಇದು ಒಂದು ಅಡಿಪಾಯ ಅಂತ ಹೇಳ್ಬೋದು. ಅದೇ ರೀತಿ ಭೂ ಸಮೀಕ್ಷೆ, ಅದು ಹೇಳಿದ್ನಲ್ವ, ಲ್ಯಾಂಡ್ ಸರ್ವೆ ಮಾಡಿ ಮೇಜರ್ ಮಾಡಿ ಅದರ ಪ್ರಕಾರ ಏನು ಮಾಡ್ತಾರೆ, ರೆವೆನ್ಯೂನ ಕಲೆಕ್ಟ್ ಮಾಡ್ತಾ ಇದ್ರು. ಅದೇ ರೀತಿ ಗಜ್ ಇ ಸಿಕಂದರಿ, ಏನು ಗಜ್ ಇ ಸಿಕಂದರಿ ಅಂತ ಹೇಳಿ ಒಂದು ಮ್ಯಾಪಿಂಗ್ ಯೂನಿಟನ್ನು, ಅಂದರೆ ಮೇಜರ್ಮೆಂಟ್ ಯೂನಿಟನ್ನು, ಆ ಮೇಜರ್ಮೆಂಟ್ ಮಾಡೋಕ್ಕೆ ಒಬ್ಬ ಆಫೀಸರ್ ಬೇಕಲ್ವಾ, ಮೆಜರಿಂಗ್ ರಾಡ್. ಓಕೆ, ಮೆಜರಿಂಗ್ ಮಾಡೋಕ್ಕೆ ಒಂದು ಇದು ಬೇಕಲ್ವಾ, ಮೆಜರ್ಮೆಂಟ್ಸ್ ಮಾಡೋಕ್ಕೆ. ಇದೊಂದೇನು ಮೇಜರ್ಮೆಂಟ್ ಯೂನಿಟ್. ಇದು ಗಜ್ ಇ ಸಿಕಂದರಿ ಅಂದ್ರೆ ಏನಪ್ಪ, ಮೇಜರ್ಮೆಂಟ್ ಯೂನಿಟ್. ಇದೊಂದು ಮೆಜರ್ಮೆಂಟ್ ಯೂನಿಟ್, ಅಳತೆಯ ಘಟಕ. ಓಕೆ, ಅದೇ ರೀತಿ ರಾಯ್ ಅನ್ನುವಂಥದ್ದು ಕ್ರಾಪ್ ರೇಟ್ ಎಷ್ಟಿರಬೇಕು, ಪ್ರಿಪೇರ್ಡ್ ರಾಯನ್ನ ಏನು ಮಾಡಿ ರೆಡಿ ಮಾಡಿ. ರಾಯ್ ಅಂತಂದ್ರೆ ನಥಿಂಗ್ ಬಟ್ ಏನು, ಬೆಳೆ ದರ ಪಟ್ಟಿ, ಯಾವ ಬೆಳೆಗೆ ಎಷ್ಟು ದರ ಇರಬೇಕನ್ನೋಂಥ MSP ಹೇಳ್ತೀವಲ್ಲ ಅವಾಗ್ಲೇನೆ. ಪಟ್ಟ ಮತ್ತು ಕಬೂಲಿಯತ್ ಇಂಟ್ರೊಡ್ಯೂಸ್ಡ್, ಪಟ್ಟ ಆ್ಯಂಡ್ ಕಬೂಲಿಯತ್ ಅನ್ನುವಂಥದ್ದನ್ನು ತಗೊಂಡ್ಬರ್ತಾನೆ. ಪಟ್ಟ ಅಂದ್ರೆ ಏನು ಗೊತ್ತಾ, ಲ್ಯಾಂಡ್ ಹೋಲ್ಡಿಂಗ್ಸ್, ಟ್ಯಾಕ್ಸ್ ಲಯಬಿಲಿಟಿ ಡಾಕ್ಯುಮೆಂಟ್ಸ್. ಒಬ್ಬ ರೈತ, ಒಬ್ಬ ಭೂ ಮಾಲೀಕನ ಹತ್ರ ಭೂಮಿ ಇದೆಯಾ, ನಿಂದ ಡಾಕ್ಯುಮೆಂಟ್ಸ್ ಇಟ್ಕೋ, ಅದೇ ನಿನಗೆ ಪಟ್ಟ. ಓಕೆ, ಅದೇ ಏನು ಪಟ್ಟ, ಲ್ಯಾಂಡ್ ಡಾಕ್ಯುಮೆಂಟ್ಸ್. ಪಟ್ಟ ಇಸ್ ನಥಿಂಗ್ ಬಟ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಂತ ಕರಿಬೋದು. ಕಾಬೂಲಿಯತ್ ಅಂತಂದ್ರೆ ರಿಟರ್ನ್ ಅಗ್ರಿಮೆಂಟ್ ಬೈ ದಿ ಕಲ್ಟಿವೇಟರ್ ಅಕ್ಸೆಪ್ಟ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸೇಷನ್. ಅಂದ್ರೆ ಇಷ್ಟು ನನ್ನ ಭೂಮಿ ಇದೆ, ಇದು ಭೂಮಿ ಪತ್ರ. ಪಟ್ಟ ಅಂತಂದ್ರೆ ಇಷ್ಟು ನನ್ನ ಭೂಮಿ ಇದೆ, ಇಷ್ಟು ನನ್ನ ಟ್ಯಾಕ್ಸೇಷನ್ನ, ಇಷ್ಟು ಕಂದಾಯವನ್ನ ಕೊಡ್ತೀನಿ, ಆಸ್ ಪರ್ ಜಪ್ತಿ ಸಿಸ್ಟಮು ಇಷ್ಟು ಕಂದಾಯನ ಕೊಡ್ತೀನಿ ಅಂತ ಕಬೂಲ್ ಆಗ್ತಾ ಇದ್ದೀನಿ. ಅಂದ್ರೆ ಒಪ್ಪಿಗೆ ಪತ್ರ, ಒಪ್ಪಂದದ ಪತ್ರ ಅಂತನೂ ಅನ್ಬಹುದು. ಕಬೂಲಿಯತ್ ಅಂತಂದ್ರೆ ಒಪ್ಪಂದದ ಪತ್ರ ಅಂತನೂ ಏನ್ ಮಾಡ್ಬೋದು ನೀವು ಅನ್ಬಹುದು. ಒಪ್ಪಂದದ ಪತ್ರ ಅಂತನೂ ಏನ್ ಮಾಡ್ಬೋದು ಅನ್ಬಹುದು. ಅಮೀಲ್, ರೆವೆನ್ಯೂ ಹ್ಯಾಂಡಲ್ಡ್ ಬೈ ಅಮೀಲ್ಸ್ ಆ್ಯಂಡ್ ಯಾರು ಕನಂಗೋ, ಅವಳು ನೋಡಿ ಅಮೀಲ್ ರೆವೆನ್ಯೂ ಕಲೆಕ್ಟರ್, ಅಮೀಲ್ದಾರ್ಸ್ ಅಂತನೂ ಅವ್ರನ್ನ ಏನು ಮಾಡ್ಬೋದು ಕರಿಬೋದು ನಾವು. ಓಕೆ, ಅದೇ ರೀತಿ ಬಹಳ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಮಾಡಿದ್ದಾನೆ, ನಾಣ್ಯ, ರಸ್ತೆ ಮತ್ತು ಒಂದಿಷ್ಟು ಅಂಚೆ ವ್ಯವಸ್ಥೆಯನ್ನು ಕೂಡ ಏನು ಮಾಡಿದ್ದ, ಶೇರ್ ಶಾ ಸೂರಿ ತೆಗೆದುಕೊಂಡು ಬಂದಿದ್ದ. ರೂಪಿಯಾ ಅಂದರೆ ಬೆಳ್ಳಿ ನಾಣ್ಯ, ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮಲ್ಲಿ ಬಂದಿದೆ. ರೂಪೆ. ದಾಮ್ ಅಂತಂದರೆ ಕಾಪರ್ ಕಾಯಿನ್, ಮೊಹರ್ ಅಂತಂದ್ರೆ ಗೋಲ್ಡ್ ಕಾಯಿನ್. ರೂಪಿಯಾ ಅಂದ್ರೆ ಏನು, ಬೆಳ್ಳಿ. ದಾಮ್ ಅಂತಂದ್ರೆ ಕಾಪರ್, ಮೊಹರ್ ಅಂತಂದ್ರೆ ಗೋಲ್ಡ್ ಕಾಯಿನ್, ನೆನ್ಪಿಟ್ಕೊಳ್ಳಿ. ಓಕೆನಾ, ರೂಪಿಯಾ ಅಂದ್ರೆ ಬೆಳ್ಳಿ. ಗ್ರ್ಯಾಂಡ್ ಟ್ರಂಕ್ ರೋಡ್, ವೆರಿ ವೆರಿ ಇಂಪಾರ್ಟೆಂಟ್. ಗ್ರ್ಯಾಂಡ್ ಟ್ರಂಕ್ ರೋಡ್ ಇದು ಎಕ್ಸಾಮಲ್ಲಿ ಬಂದಿದೆ. ಎಷ್ಟು ಸಲ ಬಂದಿದೆ ಅಂದರೆ ಈ ಇಟ್ ಸೆಲ್ಫ್ ಇಸ್, ಈ ಒಂದೇ ವರ್ಲ್ಡೇ ನನಗೆ ಹೈ ಹಿಲ್ಡಿಂಗ್ ಟಾಪಿಕ್, ಈ ಒಂದು ವರ್ಲ್ಡೇ ನನಗೆ ಹೈ ಹಿಲ್ಡಿಂಗ್ ಟಾಪಿಕ್. ಗ್ರ್ಯಾಂಡ್ ಟ್ರಂಕ್ ರೋಡ್ ತಗೊಂಡ್ಬರ್ತಾನೆ. ಇದು ಗ್ರ್ಯಾಂಡ್ ಟ್ರಂಕ್ ರೋಡ್ ಎಲ್ಲಿಂದ ಎಲ್ಲಿ ಬರುತ್ತೆ, ಬೆಂಗಾಲಿಂದ ಇಂಡಸ್ ರಿವರ್ ವರ್ಗುನು, ಈಗಿನ ಪಾಕಿಸ್ತಾನ್. ಬೆಂಗಾಲಿಂದ ಈ ಗ್ರ್ಯಾಂಡ್ ಟ್ರಂಕ್ ರೋಡ್ ಎಲ್ಲಿಂದ ಇಲ್ಲಪ್ಪ, ಇಲ್ಲಿ ಬೆಂಗಾಲಿಂದ ಹಿಡಿದು ಇಲ್ಲಿ ಪಾಕಿಸ್ತಾನ್ ವರ್ಗುನು ಗ್ರ್ಯಾಂಡ್ ಟ್ರಂಕ್ ರೋಡ್. ಓಕೆ, ಗ್ರ್ಯಾಂಡ್ ಟ್ರಂಕ್ ರೋಡ್ ನಿರ್ಮಿಸಿದ್ಯಾರೋ, ಸೂರಿ, ಶೇರ್ ಶಾ ಸೂರಿ. ಇಂಪಾರ್ಟೆಂಟ್. ಲೇಟರ್ ಬ್ರಿಟಿಷ್ ಇದಕ್ಕೆ GT ರೋಡ್ ಅಂತ ಕರೀತಾರೆ. ಕಲ್ಕತ್ತಾ ಪೇಶಾವರ್ ರೋಡ್, ಕಲ್ಕತ್ತಾ ಪೇಶಾವರ್ ರೋಡ್ ಅಂತಲೂ ಇದನ್ನು ಕರೆದ್ರು. ಇಲ್ಲಿ ಕಲ್ಕತ್ತಾ ಇದೆ, ಇಲ್ಲಿ ಪೇಶಾವರ್ ಇದೆ. ಓಕೆ, ಕಲ್ಕತ್ತಾ ಪೇಶಾವರ್ ರೋಡ್ ಅಂತಲೂ ಏನು ಮಾಡಿದ್ರು, ಇದಕ್ಕೆ ಬ್ರಿಟಿಷರು ಕರೆದ್ರು. ನಮ್ಮ ಪಾರ್ಟಿಷನ್ ಆಯ್ತಲ್ವಾ, ಪಾರ್ಟಿಷನ್ ಆದಾಗ ಪಾಕಿಸ್ತಾನ ಒಂದು ಡಿಮ್ಯಾಂಡ್ ಇಡುತ್ತೆ, ಏನಂತಂದ್ರೆ ಈ ಗ್ರ್ಯಾಂಡ್ ಟ್ರಂಕ್ ರೋಡ್ ನಮಗೆ ಬಿಟ್ಕೊಡಿ, ಯಾಕಂದ್ರೆ ಬೆಂಗಾಲ್, ಈಸ್ಟ್ ಬೆಂಗಾಲಲ್ಲಿ ನಾವಿದ್ದೀವಿ, ಈಸ್ಟ್ ಪಾಕಿಸ್ತಾನ ಇದೆ, ಇಲ್ಲಿ ನಮ್ದು ವೆಸ್ಟ್ ಪಾಕಿಸ್ತಾನ, ನಾವು ಹೇಗೆ ಕನೆಕ್ಟ್ ಮಾಡ್ಕೋಬೇಕು, ಈ ಗ್ರ್ಯಾಂಡ್ ಟ್ರಂಕ್ ರೋಡ್ ನಮ್ಗೆ ಬಿಟ್ಕೊಟ್ಬಿಟ್ರೆ ನಮ್ಮ ಭಾರತನ ಎರಡು ಇಬ್ಬಾಗ ಆಗಲ್ವಾ ಸ್ನೇಹಿತರೆ. ಎಷ್ಟು ಕಷ್ಟ. ನಾವೊಂದ್ವಿ ಯಾವುದೇ ಕಾರಣಕ್ಕೂ ಕೊಡಲ್ಲ, ಸಾಧ್ಯನೇ ಇಲ್ಲ ಅಂತೇಳಿ ಅದನ್ನು ಕೊಡಲಿಲ್ಲ ನಾವು, ಯಾವತ್ತೂ ಕೂಡ ಒಪ್ಕೊಳ್ಳೂ ಇಲ್ಲ ನಾವು, ಅದನ್ನು ಕೊಡೋದು ದೂರುಳಿತ್ತು, ಅದನ್ನು ಒಪ್ಕೊಳ್ಳೂ ಇಲ್ಲ. ಅದು ಯಾವುದೋ ಕಾಲದಾಗಿದ್ದು ನಾವು ಇದನ್ನು ಮಾಡೋಕ್ಕಾಗತ್ತಾ. ಅದೇ ರೀತಿ ಆಗ್ರಾ ಬರ್ಹನ್ಪುರ್ ಒಂದು ರೋಡ್
ಕನ್ಸ್ಟ್ರಕ್ಟ್ ಮಾಡ್ತಾರೆ, ನಿರ್ಮಿಸ್ತಾನೆ. ಅದೇ ರೀತಿ ಜೋಧ್ಪುರ್ ಮತ್ತು ಚಿತ್ತೂರ್, ಲಾಹೋರ್ ಮತ್ತು ಮುಲ್ತಾನ್, ಇಲ್ಲಿ ಪಾಕಿಸ್ತಾನದಲ್ಲೇ ಲಾಹೋರ್ ಮತ್ತು ಮುಲ್ತಾನ್ ನಡುವೆ ಏನು ಮಾಡ್ತಾನೆ, ಒಂದು ರೋಡನ್ನು ನಿರ್ಮಿಸ್ತಾನೆ. ಬಟ್ ನನಗೆ ಗ್ರ್ಯಾಂಡ್ ಟ್ರಂಕ್ ರೋಡ್ ಇಂಪಾರ್ಟೆಂಟು. ಸರಾಯ್ಸ್, ರೆಸ್ಟ್ ಹೌಸಸ್ ನೋಡಿದ್ವಲ್ವಾ, ಡೆಲ್ಲಿ ಸುಲ್ತಾನ್ರು ನೋಡಿ, ಅಗೇನ್ ನಂಗೆ ಡೆಲ್ಲಿ ಸುಲ್ತಾನ್ರು ನೋಡ್ದಂಗೆ ಆಗ್ತಾ ಇದೆ. ಸರಾಯ್ಸ್, ರೆಸ್ಟ್ ಹೌಸಸ್, ಫಿರೋಜ್ ಶಾ ತುಗ್ಲಕ್ ತೊಗೊಂಬರ್ತಾನಲ್ವಾ. ಅದೇ ರೀತಿ ಕುದುರೆ ಅಂಚೆ, ಡೆಲ್ಲಿ ಸುಲ್ತಾನ್ರೆ 2 ಥರ ಇತ್ತು ಅಂಚೆಯಲ್ಲಿ. ಒಂದು ಮನುಷ್ಯರು ತೊಗೊಂಡು ಹೋಗ್ತಾ ಇದ್ರು, ಇನ್ನೊಂದು ಕುದುರೆಗಳು ಏನು ಮಾಡ್ತಾಯಿದ್ರು, ಅಂಚೆ ವ್ಯವಸ್ಥೆನ ತೆಗೆದುಕೊಂಡು ಹೋಗ್ತಾ ಇದ್ರು. ಕುದುರೆ ಕೊಟ್ಟು ಕಳಿಸ್ಬಿಡ್ತಾ ಇದ್ರು. ಅದು ಕುದುರೆ ಟ್ರೈನ್ ಮಾಡಿರ್ತಾರೆ, ಪ್ರೀ ಟ್ರೈನ್ಡ್ ಅವೆಲ್ಲ ಕುದುರೆಗಳು, ಸುಮ್ಮನೆ ಅಲ್ಲ. ಓಕೆ, ಅವುಗಳೇನು ಮಾಡ್ತಾ ಇತ್ತು, ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ಕಲೆ ಸಾಹಿತ್ಯ ಯಾವ ಥರ ಇತ್ತು, ಕಲೆ ಸಾಹಿತ್ಯ ಪರಂಪರೆ. ಪುರಾನ್ ಕಿಲಾ ಅಂತ ಒಂದು ಪುಸ್ತಕವನ್ನು ಪೂರ್ಣಗೊಳಿಸ್ತಾನೆ. ಬಿಲ್ಟ್ ಶೇರ್ ಮಂಡಲ್. ಆಮೇಲೆ ರೋಟಾಸ್ ಫೋರ್ಟ್, ರೋಟಾಸ್ ಕೋಟೆಯನ್ನು ಏನು ಮಾಡ್ತಾನೆ, ಕಟ್ತಾನೆ. ರೋಟಾಸ್ ಕೋಟೆಯನ್ನು ಕಟ್ತಾನೆ. ಪುರಾಣ ಕಿಲಾ ಅಂತಂದರೆ ಓಲ್ಡ್ ಫೋರ್ಟ್, ದಿಲ್ಲಿಯ ಹಳೆ ಕೋಟೆ. ಓಕೆನಾ. ಒರಿಜಿನಲಿ ಈ ಹಳ್ಳಿ ಇದು ಪುರಾಣ ಕಿಲಾ ಅಂತಿದೆ ಅಲ್ವಾ, ಈ ಪುರಾಣ ಕಿಲಾ ಸ್ಟಾರ್ಟ್ ಮಾಡಿದ್ಯಾರು, ಹುಮಾಯೂನ್ ಸ್ಟಾರ್ಟ್ ಮಾಡಿರ್ತಾನೆ. ಇದನ್ನು ಹುಮಾಯೂನ್ ಸ್ಟಾರ್ಟ್ ಮಾಡಿರ್ತಾನೆ, ಇವನು ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡ್ತಾನೆ ಅಷ್ಟೇ. ಶೇರ್ ಮಂಡಲ್ ಅದೊಂದು ಕೋಟೆ ಥರನೇ. ರೋಟಾಸ್ ಫೋರ್ಟ್, ರೋಟಾಸ್ ಫೋರ್ಟ್, ರೋಟಾಸ್ ಕೋಟೆ. ಓಕೆ, ಇದು ರೋಟಾಸ್ ಕೋಟೆ ಏನಿದೆಯಪ್ಪ, ಪ್ರೆಸೆಂಟ್ ಡೇ ಪಾಕಿಸ್ತಾನದಲ್ಲಿದೆ. ಇದು ಪ್ರೆಸೆಂಟ್ ಡೇ ಪಾಕಿಸ್ತಾನದಲ್ಲಿದೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಯಾವುದು, ರೋಟಾಸ್ ಫೋರ್ಟ್ ಪ್ರೆಸೆಂಟ್ ಪಾಕಿಸ್ತಾನದಲ್ಲಿದೆ. ಅದು ಏನು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, ಅದೇ ರೀತಿ ಬೇರಾ ಅನ್ನುವಂಥ ಒಂದು ಸಿಟಿಯನ್ನು ಕಟ್ತಾನೆ, ಎಲ್ಲಿ ಪಾಕಿಸ್ತಾನದಲ್ಲಿ. ಅದು ನನಗೆ ಇಂಪಾರ್ಟೆಂಟ್ ಇಲ್ಲ. ಓಕೆ, ಅದು ನನಗಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ಇವನ ಕಾಲದಲ್ಲಿನೇ ಯಾರಿರ್ತಾರೆ, ಮೊಹಮ್ಮದ್ ಜೈಸಿ. ಓಕೆ, ಸೂಫಿ ಪೋಯೆಟ್, ಇವನು ಸೂಫಿ ಪೋಯೆಟ್ ಆಗಿದ್ದ ಮೊಹಮ್ಮದ್ ಜೈಸಿ. ಇವನ ಕಾಲದಲ್ಲೇ ಇರ್ತಾನೆ. ಯಾವತ್ತೋ ಆಗಿದ್ದಂತಹ ಅಲಾವುದ್ದೀನ್ ಖಿಲ್ಜಿ ಮತ್ತು ಪದ್ಮಾವತಿ, ರಾಣಿ ಪದ್ಮಾವತಿ ಓಕೆ ನಡುವೆ ಆದಂತಹ ಆ ಒಂದು ಪ್ರಸಂಗವನ್ನು, ಆ ಒಂದು ಸನ್ನಿವೇಶವನ್ನು ಪದ್ಮಾವತ್ ಅಂತ ಹೇಳಿ ಬರೀತಾನೆ ಮೊಹಮ್ಮದ್ ಜೈಸಿ. ಇದು ಇಂಪಾರ್ಟೆಂಟ್, ಇದು ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಂದಿದೆ. ನೆಕ್ಸ್ಟ್, ಅಬ್ಬಾಸ್ ಖಾನ್ ಸರ್ವಾನಿ ರೋಟ್ ತಾರಿಕ್ ಇ ಶೇರ್ ಶಾಹಿ. ತಾರಿಕ್ ಇ ಶೇರ್ ಶಾಹಿ ಯಾರು ಬರೆದಿದ್ದಾರೆ, ಅಬ್ಬಾಸ್ ಖಾನ್ ಸರ್ವಾನಿ. ಅಕ್ಬರ್ನ ಆಡಳಿತಕ್ಕೆ ಭದ್ರ ಅಡಿಪಾಯ ಹಾಕ್ಕೊಡ್ತಾನೆ. ಶೇರ್ ಶಾ ಸೂರಿ ಕೂಡ ಹೀಗೆ ವ್ಯವಸ್ಥೆಯನ್ನು ಮಾಡಿರ್ತಾನೆ ಅಂತಂದರೆ ಎಲ್ಲ ಸಾಹಿತ್ಯ, ಸಂಗೀತ, ಆಡಳಿತ ಹೇಗಿರ್ಬೇಕು ಅಂತ ಕೊಟ್ಟಿರ್ತಾನೆ.